ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟಕ್ಕೆ ಇವತ್ತು 19 ಮಂದಿ ನೂತನ ಸಚಿವರ ಸೇರ್ಪಡೆಯಾಗ್ಬಿಟ್ಟಿದೆ. ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಜಾತಿ ಜಿಲ್ಲಾವಾರು ಲೆಕ್ಕಾಚಾರದ ಮೇಲೆ ಹೈಕಮಾಂಡ್ ನಾಯಕರು ಅಳದು ತೂಗಿ ಅವರಿಗೆ ಮಣೆ ಹಾಕುವಂತ ಕೆಲಸ ಮಾಡಿತು. ಇದರಲ್ಲಿ ಲಿಂಗಾಯತ ಸಮುದಾಯದಿಂದ 4, ಒಕ್ಕಲಿಗದಿಂದ 4, ಎಸ್ಸಿಯಿಂದ 3, ಎಸ್ಟಿ ಸೇರಿದಂತೆ ಒಂದು ಎಸ್ಟಿಯಲ್ಲಿ 1 ಈಗ ಇವರೆಲ್ಲರೂ ಕೂಡ ಇವತ್ತು ಪ್ರಮಾಣ ವಚನ ಪಡ್ಕೊಂಡಿದ್ದಾರೆ. ಇನ್ನು ಕೊನೆ ಟೈಮ್ ನಲ್ಲಿ ಗಾಯತ್ರಿ ಅವರ ಪ್ರಮಾಣ ವಚನ ಅವರು ಸ್ವೀಕರಿಸಲಿಲ್ಲ. ಪಟೇಲ್ ಹೆಸರಿತ್ತು, ಆದ್ರೆ ಅವರೇ ಇರಲಿಲ್ಲ. ಆ ನಿಟ್ಟಿನಲ್ಲಿ ಬಹಳ ಅದ್ದೂರಿಯಾಗಿ ಇವತ್ತಿನ ಕಾರ್ಯಕ್ರಮಗಳು ಸಾಕ್ತು. ಸರ್, ಇವತ್ತು ಈ ಸಂಪುಟ ಸಂಪೂರ್ಣ ಏನೋ ಆಯ್ತು. ಅವ್ರ ಲೆಕ್ಕಾಚಾರದಲ್ಲಿ ಇದ್ದಿದ್ದ 19 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡಿದ್ರು. ಅಳದು ತೂಗಿ ಪಟ್ಟಿಯ ಪಜೀತಿಯೆಲ್ಲ ಮುಳುಗ್ಬಿಟ್ರಲ್ಲ ಸರ್. ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದದ್ದಂಥ ಒಂದು ತಲೆನೋವನ್ನು ತಪ್ಪಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಷ್ಟೇ ಇದು. ಆದರೆ ಸಿದ್ದರಾಮಯ್ಯವರ ಬಣದವರೇ ಹೆಚ್ಚಿದ್ದಾರೆ ಅನ್ನುವಂಥ ತಲೆನೋವು ಹೊಸದಾಗಿ ಶುರುವಾದಂಗಿದೆ ಇದು. ಹೌದು, ಮೊದಲಿಗೇನೆ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಇದು ಯಾವುದೋ 20 ಜನಕ್ಕೆ 50 ಜನ ಟವೆಲ್ ಹಾಕೊಂಡು ಕೂತಾಗಲೇ ಇದು ಒಂದು ಬಗೆಹರಿಯದ ಸಮಸ್ಯೆ. ಹೈಕಮಾಂಡ್ ಕೂಡ ಇದರಲ್ಲಿ ತಲೆ ತೋರಿಸಿದ್ರೆ ಬೇರೆ ಏನೋ ಪಕ್ಷಕ್ಕೆ ಏಟಾಗತ್ತೇನೋ ಅನ್ನುವಂಥ ನಿಟ್ಟಿಗೆ ಇಲ್ಲಿವರೆಗೆ ಹೇಳ್ಕೊಂಡು ಬಂತು. ಆದರೆ ಇವತ್ತು ಏಕಾಏಕಿ ಆಗಿರುವಂಥ ಬೆಳವಣಿಗೆ 20 ಜನರ ಆಯ್ಕೆಯಲ್ಲೂ ಕೂಡ ಆಕೆ ಒಬ್ಬರನ್ನ ಮತ್ತೆ ವಾಪಸ್ ಕೈ ಬಿಟ್ಬಿಟ್ಟು ಅದೇನೋ ಗೊಂದಲ ಅಂತೆ, ಸಿದ್ದರಾಮಯ್ಯ ಅವ್ರು ಬೇಡ, ಅವರು ಪ್ರಮಾಣ ವಚನ ತಗೊಳ್ಳೇಬಾರ್ದು ಅಂತ ಏನೋ ಷರತ್ತು ಹಾಕಿದ್ರಂತೆ, ಅವ್ರನ್ನ ಹಾಗೆ ಕೂರಿಸ್ಕೊಂಡ್ರಂತೆ. ಈ 2 ಬಾರಿ ಪ್ರಮಾಣ ವಚನ ಕಾರ್ಯಕ್ರಮ ಮಾಡಿದಾಗಲೂ ಕೂಡ ಒಬ್ಬ ಮಹಿಳೆಯನ್ನು ವೇದಿಕೆ ಮೇಲೆ ಕಾಣಿಸ್ಕೊಳ್ಳೋಕ್ಕಾಗಿಲ್ಲ ಅಂತಂದ್ರೆ ಕಾಂಗ್ರೆಸ್ಸಿನ ದುಸ್ಥಿತಿಯೋ ಅಥವಾ ಮಹಿಳೆಯರ ಮೇಲ್ಗಡೆ ಅವರಿಗಿರುವ ಅಸಡ್ಡೆನೋ ಏನೋ ಗೊತ್ತಿಲ್ಲ. ಮಹಿಳಾ ಮೀಸಲಾತಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ತುಂಬ ಹಿನ್ನಡೆ ಅನುಭವಿಸ್ತು. ಕೇಂದ್ರ ಸರ್ಕಾರ ಅದೊಂದೇನೋ ತರಕ್ಕೆ ಹೋದ್ರು, ಅದಕ್ಕೆ ಇವರು ಬೇರೆ ಬೇರೆ ಡಿಲಿಮಿಟೇಷನ್ ಹೆಸರಲ್ಲಿ ಅದನ್ನು ಬದಿಗೊರಿಸುವಂಥ ಪ್ರಯತ್ನ ಮಾಡಿದ್ರು. ಅವರು ಮಹಿಳೆಯರ ಪರವಾಗಿಲ್ಲ ಅನ್ನುವಂಥದ್ದಕ್ಕೆ ಏನು ಸಾಕ್ಷಿ ಕೊಡ್ತಾ ಹೋಯಿತು ಕೇಂದ್ರ ಸರ್ಕಾರ. ಇವತ್ತು ಮತ್ತೆ ಕಳೆದ ಬಾರಿಯ 3ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಆಗಿದ್ದು, ಆ ದಿನಕ್ಕೂ ಮತ್ತೆ ಈ ದಿನಕ್ಕೂ 1 ತಿಂಗಳು ವ್ಯತ್ಯಾಸ ಬಿಟ್ಟರೆ ಮತ್ತೇನು ವ್ಯತ್ಯಾಸ ಕಾಣಿಸಿಲ್ಲ. ಹೊಸಬರದೇನೋ ಒಂದು ಅವಯೋಗ ಶುರು ಮಾಡ್ತೀವಿ, ಇನ್ನೇನೋ ಮಾಡಿಬಿಡ್ತೀವಿ, ಯಾವುದು ಮಾಡೋಕ್ಕಾಗದೇನೆ ಯಥಾಸ್ಥಿತಿಯಲ್ಲಿ ಯಾರ್ಯಾರಿಗೆ ಕೊಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇತ್ತು, ಅಲ್ಲೇ ಒಂಚೂರು ಆಚೆ ಈಚೆ ಮಾಡ್ಕೊಂಡು ಕೊಟ್ಟಂಗಿದೆ. ಆದರೆ ಕೆಲವರು ಅತೃಪ್ತರು ಏನು ಬಣ ಇದೆ ಅದು ಪಟ್ಟಿ ಸೇರಿಸ್ಕೊಳ್ತಾನೆ ಹೋಗ್ತಾ ಇದೆ. ಆ ಮಹಿಳೆಯನ್ನ ಏನು ಗಾಯತ್ರಿ ಶಾಂತೇಗೌಡ ತುಂಬ ಸಾಹಸ ಪಟ್ಟಂಥ ಮಹಿಳೆ. ಈಗ MLC ವಿಚಾರದಲ್ಲಿ ಅವರ ಒಂದು 2021 MLC ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಪ್ರಾಣೇಶ್ ಅವರ ಜೊತೆಗೆ ಸ್ಪರ್ಧೆ ಮಾಡಿ ಒಂದು 6 ಮತಗಳ ಅಂತರದಲ್ಲಿ ಸೋಲ್ತಾರೆ. ಸುಪ್ರೀಂ ಕೋರ್ಟ್ ವರೆಗೂ ಕಾನೂನು ಹೋರಾಟ ಮಾಡಿ ಈಗ 2 ದಿನಗಳ ಹಿಂದೆ 9 ಮತಗಳ ಜಯ ಸಾಧಿಸಿ ಇನ್ನೂ ಪರಿಷತ್ತಿನ ಒಳಗಡೆ ಕಾಲಿಟ್ಟಿರಲಿಲ್ಲ. ಅಷ್ಟರಲ್ಲಾಗಲೇ ಶಾಂತೇಗೌಡರು ಅಂದ್ರೆ ಗಾಯತ್ರಿ ಅವರು ಸಚಿವೆಯಾಗಿ ದಾಖಲೆ ಮಾಡಿಬಿಟ್ರು ಒಬ್ಬ ಮಹಿಳೆಯಾಗಿ ಅನ್ನುವಂಥದ್ದು ಬಂತು. ಸಂಜೆಗಷ್ಟೊತ್ತಿಗೆ ಅವರಿಗೆ ವೇದಿಕೆ ಹರಿಸೋದಕ್ಕೂ ಕೂಡ ನೀವು ಅವಕಾಶ ಪಟ್ಟಿಗೆ ಸೀಮಿತ ಮಾಡಿದ್ರೆ ಅದನ್ನ ಬುಟ್ಟಿಗೆ ಹಾಕಿಬಿಟ್ರಿ, ಕಸದ ಬುಟ್ಟಿಗೆ ಹಾಕಿಬಿಟ್ರು. ಇವೆಲ್ಲ ಏನಾಗುತ್ತೆ ಅಂತಂದ್ರೆ ತುಂಬ ದೊಡ್ಡ ಮಟ್ಟದ ಅಸಹ್ಯ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೊಂದು 20 ಜನರನ್ನ ಆಯ್ಕೆ ಮಾಡೋಕ್ಕಾಗಲ್ಲ ಅಂತಂದ್ರೆ ನೀವು ಯಾವ ನ್ಯಾಷನಲ್ ಪಾರ್ಟಿ ಅನ್ನುವಂಥ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಹೈಕಮಾಂಡ್ ಪಾರ್ಟಿ ನೀವು ಮಾಡಿದ್ರಲ್ಲೇ ಎಡವಟ್ಟಿದೆ ಅಂತಂದ್ರೆ ಈ ಹೈಕಮಾಂಡ್ ಆಧಾರಿತ ದೊಡ್ಡ ಪಕ್ಷ ನಮ್ಮದೆಲ್ಲವೂ ಅಲ್ಲೇ ನಿರ್ಧಾರಿತ ಆಗುತ್ತೆ. ನಾವ್ಯಾರು ಅತೀತರಲ್ಲ, ಎಲ್ಲದಕ್ಕೂ ನಮಗೆ ಹೈಕಮಾಂಡ್ ಅಂತ ಇದ್ದಂಥವ್ರು ಇವತ್ತು ಇಷ್ಟೊಂದು ಗೊಂದಲ ಏರ್ಪಡಿಸ್ಕೊಂಡಿರೋದು ನೋಡಿದ್ರೆ ನಿಜಕ್ಕೂ ಆ ಮಹಿಳೆಗೆ ಮಾತ್ರ ಅಪಮಾನ ಮಾಡಿದ್ದಲ್ಲ, ಇಡೀ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ರು. ಒಬ್ಬರನ್ನೂ ಕೂಡ ಬುಟ್ಟಿಗೆ ಅಂದ್ರೆ ವೇದಿಕೆಗೆ ಸೇರಿಸ್ಕೊಳ್ಳೋಕ್ಕಾಗಿಲ್ಲ. ಈ ಮಂತ್ರಿಮಂಡಲದ ಬುಟ್ಟಿಲ್ಲ ಒಂದೇ ಒಂದು ಹೆಣ್ಣುಮಗು ಇಲ್ಲ ಅಂತಂದ್ರೆ, ಹೆಂಗಸಿಲ್ಲ ಅಂತಂದ್ರೆ ಇದು ಯಾವ ಮಟ್ಟಿಗಿನ ನ್ಯಾಯ ಕೊಡ್ತಾ ಇದ್ವಿ? ಸಾರ್ವತ್ರಿಕ ನ್ಯಾಯ ಕೊಡ್ತೀವಿ, ಸಾಮಾಜಿಕ ನ್ಯಾಯ ಕೊಡ್ತೀವಿ, ನ್ಯಾಯ ಇಲ್ಲೇ ಅನ್ಯಾಯ ಕಾಣಿಸ್ತಾ ಸಮತೋಲನೇ ಇಲ್ಲ, ಯಾವ ಸಮತೋಲನವೂ ಕಾಣಿಸ್ತಾ ಇಲ್ಲ. ಸೊ ಹಂಗಾಗಿ ಈ ಸಚಿವ ಸಂಪುಟದಲ್ಲಿ ಯಾರ ಕೈ ಮೇಲಾಗಿದೆ ಅನ್ನುವಂಥದ್ದು ಹೇಳಬೇಕಾಗಿಲ್ಲ. ಸಿದ್ದರಾಮಯ್ಯ ಅವರು ಹಳೆ ಪಟ್ಟಿಯಲ್ಲೂ ಕೂಡ ತಮ್ಮವರಿಗೆ ಬೇಕಾಗಿರುವಂಥವರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನ ಮಾಡಿದ್ರು. ಈಗಲೂ ಕೂಡ ಈ ಪಟ್ಟಿಯಲ್ಲೂ ಕೂಡ ಯಥಾವತ್ತು ತನ್ನದೇ ಆದಂಥ ಪ್ರಾಬಲ್ಯವನ್ನು ಮೆರೆಯೋದ್ರಲ್ಲಿ ಸಿದ್ದರಾಮಯ್ಯ ಅವರು ಏನೋ ಸೇರಿಸ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಒಂದಷ್ಟು ಜನ ಅಂದರೆ ಸಂತೋಷ್ ಲಾಡು,
ಬರ್ತಾರಾ ಇಲ್ವೋ ಅನ್ನುವಂಥ ಕನ್ಫ್ಯೂಷನ್ ಇತ್ತು. ಒಳಗಡೆ ಸೇರ್ಕೊಂಡು ಬಿಟ್ರು. ಉಪ್ಪಾರ ಕೋಟದಡಿ ಪುಟ್ಟರಂಗ ಶೆಟ್ಟಿ ಬಂದಿದ್ದು ಕೂಡ ಒಂದು ಹಂತಕ್ಕೆ ಅವರು, ಯಾಕಂದ್ರೆ ಓಡಾಡದಂತ ವ್ಯಕ್ತಿ, ಎಲ್ಲೋ ಒಂದು ಕಡೆ ತಪ್ಪು ಬಿಡ್ತೇನೋ ಅನ್ನುವಂಥದ್ದು. ಅಜಯ್ ಸಿಂಗ್ ಒಂಥರ ಎಲ್ಲೂ ಕೂಡ ತುಂಬಾ ಇರುತ್ತೆ ಸಿಗುತ್ತೆ ಅನ್ನುವಂಥದ್ದಿಲ್ಲ. ರಜಪೂತ ಅಡಿ, ಕೋಟಾ ಅಡಿ ಇವರಿಗೊಂದು ಒಳಗಡೆ ಸೇರಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆಲ್ಲ ನೋಡ್ತಾ ಹೋದ್ರೆ ಕಲಬುರಗಿ ಯಾದಗಿರಿ ಸಂಬಂಧಪಟ್ಟಂಗೆ ವಿಶೇಷವಾದ ಲೆಕ್ಕಾಚಾರ ಹಾಕದಂಗಿದ್ದಾರೆ. ಕೆಲವು ಜಿಲ್ಲೆಗಳಿಗೆ, ವಿಜಯಪುರ ಸೇರಿದಂತೆ ಕೆಲವು ಜಿಲ್ಲೆಗಳಿಗೆ ಅನ್ಯಾಯ ಆಗಿದೆ. ಒಂದು ಸಮತೋಲಿತವಾದ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿರೋದು ತಿಂಗಳಗಟ್ಟೆ ಎಳ್ಕೊಂಡಿರೋದು ನೋಡಿದ್ರೆ ಇವರು ಗುಡ್ಡ ಆಗದು ಏನೋ ಹಿಡಿದು ಬಿಡ್ತಾರೆ ಅಂತ ಹಿಡಿದಿದ್ದು ಇಲಿ ಆಗೋಯ್ತು. ಅಷ್ಟೊಂದು ದಿನ ಕಾಯ್ದಿರಿಸೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಸಚಿವ ಸಂಪುಟ ಪುನರ್ರಚನೆ. ಇದು ಶಿವಗಣದಲ್ಲಿ ಒಂದಷ್ಟು ಬೇರೆ ಬೇರೆ ಗಣಗಳು ಸೇರ್ಕೋತವೆ, ಘಟಾನುಘಟಿ ಗಣಗಳೆಲ್ಲ ಬರ್ಬೋದೇನೋ ಇದರಲ್ಲಿ ಅಂತ ಅಂದುಕೊಂಡಿದ್ರು. ಯಾವುದು ಅಂತ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಏನೂ ಆಗಿಲ್ಲ. ಈಗ ನಾಳೆಯಿಂದ ಶುರು ಆಗುತ್ತೆ. ಈಗಾಗಲೇ ಕೆಲವೊಂದಷ್ಟು ಅಲ್ಲಾಡ್ತಾ ಇದ್ದಾವೆ, ನೋಡಬೇಕು. ಈ 20 ಜನರಲ್ಲಿ 19 ಜನಕ್ಕೆ ಮಾತ್ರ ಆಯ್ಕೆ ಮಾಡಿಕೊಂಡು ಇನ್ನೂ ಒಂದನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಯಾರಿಗಾದ್ರೂ ಒಂದು ಅವಕಾಶ ಕೊಡುವ ಸಾಧ್ಯತೆ ಇರಬಹುದು. ಕೊನೆ ಟೈಮಲ್ಲಿ ಗಾಯತ್ರಿ ಅವ್ರನ್ನ ಹರಿಸದೇ ಇದ್ದಿದ್ದು, ಮೇಲ್ಗಡೆ ವೇದಿಕೆ ಮೇಲ್ಗಡೆ ಹರಿಸದೇ ಇದ್ದಿದ್ದು ಸುಮಾರು ಶಾಪ್ಗಳಿಗೆ ದಾರಿ ಆಯಿತು ಅಂತ. ಹೌದು, ನೀವು ಮಹಿಳಾ ಕೋಟದಡಿ ಸುಮಾರು ಜನರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇತ್ತು. ನಯನಾ ಮೋಟಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರು, ಉಮಾಶ್ರೀ, ಆಮೇಲೆ ಖನಿಜ ಯಾರಪ್ಪ MLC ಆರ್ತಿ ಕೃಷ್ಣ ಇದ್ರು. ರೂಪಾ ಶಶಿಧರ್ ಈಗ ಇವರು ಮುನಿಯಪ್ಪ ಇರೋದ್ರಿಂದ ಆಯ್ಕೆ ಆಗಲ್ಲ ಅನ್ನೋದು ಖಚಿತವಾಗಿತ್ತು. ಆದ್ರೆ ಈ 4-5 ಜನಗಳ ಆಯ್ಕೆ ಏನಿತ್ತು, ಇದರಲ್ಲಿ ನೀವೇನಾದ್ರೂ ಒಂದನ್ನು ಆಯ್ಕೆ ಮಾಡ್ತೀರೇನೋ, ಹೊಸಬರ ಅಡಿಯಲ್ಲಿ ನಯನಾ ಮೋಟಮ್ಮ ಬರುತ್ತೇನೋ ಒಳಗಡೆ, ಆ ಹೆಸರು ಸೇರ್ಕೊಳ್ಳುತ್ತೆ. ಇಲ್ಲಾಂತಂದ್ರೆ ಈ ಅನಿವಾಸಿ ಭಾರತೀಯರ ವಿಚಾರದಲ್ಲಿ ದೊಡ್ಡ ಕ್ರಾಂತಿ ಮಾಡದಂತ ಆರತಿ ಕೃಷ್ಣಮೂರ್ತಿ MLC ರೂಪದಲ್ಲಿ ಒಳಗಡೆ ಬಂದುಬಿಡ್ತಾರೆ, ಒಂದು ಸಚಿವ ಸ್ಥಾನಕ್ಕೆ ಫಿಟ್ ಆಗಬಹುದು ಅನ್ನುವಂಥದ್ದೇನಿತ್ತು. ಎಲ್ಲದಕ್ಕೂ ತಣ್ಣೀರೆರೆದು ಈಗ ಬಂದು ಕೂತ್ಕೊಂಡಿರೋದು ಹೊಸ ಹೆಸರು. ಆದರೆ ಗಾಯತ್ರಿ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರು, ಅದೇ ನಿಟ್ಟಲ್ಲಿ ಹಂಗೆ ಬದಿಗೆ ಸರಿಸಿ ನಿಲ್ಲಿಸ್ಬಿಟ್ರು. ಇನ್ನುಳಿದಂತೆ ಒಂದಷ್ಟು ಜನ ಅತೃಪ್ತರು ಶುರು ಮಾಡ್ಕೊಂಡಿದ್ದಾರೆ. ಜ್ವಾಲೆ ಎದ್ದಿದೆ, ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ನಿರೀಕ್ಷಿಸಬೇಕಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.